ಅವರೇ ಅಮೆಂಡ್ಮೆಂಟ್ ತಂದಿದ್ದು ವಾಜಪೇಯಿ ಅವರೇ. 25 ವರ್ಷ ಇನ್ನು ನಮ್ಮ ಜನಸಂಖ್ಯೆ ಒಂದು ಹೆಲ್ದಿ ಮಟ್ಟದ ನಿಯಂತ್ರಣದಲ್ಲಿ ಬಂದಿಲ್ಲ, ಅದಕ್ಕೆ 25 ವರ್ಷ ಮುಂದಕ್ಕೆ ಹಾಕಿದ್ರು ಅವರು. 25 ವರ್ಷ ಮುಂದಕ್ಕೆ ಹಾಕಿದ್ರು ವಾಜಪೇಯಿ ಅವರು. ಯಾಕೆ ಮೋದಿ ಅವ್ರಿಗೆ ಈಗಲೇ ಮಾಡ್ಬೇಕಂತ ಅವಸರ? ಮಾಡೋದಾದ್ರೆ ಮಾಡ್ಲಿ, ಮಾಡ್ಬಾರ್ದಂತಲ್ಲ, ಮಾಡ್ಬೇಕು. ಆದರೆ ವೈಜ್ಞಾನಿಕ ಇಟ್ಕೊಂಡು ಮಾಡಿ. ಹಾಗೆ ಈಗ ನಾವು ಸಂವಿಧಾನದಲ್ಲಿ ಹಾಗೆ ಹೀಗೆ ಮಾತಾಡ್ತೀವಲ್ಲ, ಸಂವಿಧಾನದ ಪ್ರಕಾರ ಏನ್ ಹೇಳ್ತದೆ, 70,000 ಜನಸಂಖ್ಯೆಗೆ ಒಬ್ಬ MLA ಇರಬೇಕು, 7 ಲಕ್ಷ ಜನಸಂಖ್ಯೆಗೆ ಒಬ್ಬ ಸಂಸದ ಇರಬೇಕು. ಇದೆಯಾ? ಹಾಗೆಲ್ಲ ನಾವು ಡಿಲಿಮಿಟೇಷನ್ ಹಾಗೆ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ರಿಫಾರ್ಮ್ ಆಗ್ಬೇಕಾಗತ್ತೆ. ನಿಜ. ಈ ಡಿಲಿಮಿಟೇಷನ್ ಬಗ್ಗೆನೇ ಪ್ರಶ್ನೆ ಮಾಡೋಣ ಅಂತಿದ್ದೆ ನಯನಾ ಮೋಟಮ್ಮ ಅವರಿಗೆ, ಬಟ್ ಅವ್ರ ಬಹುಶಃ ನೆಟ್ವರ್ಕ್ ಕೂಡ ಸಮಸ್ಯೆ ಆಗ್ತಿರೋದ್ರಿಂದ ಕಡೆ ಪ್ರಶ್ನೆ ಅವ್ರ ಪಾಲಿಗೆ. ಇಟ್ನಾಳ್ ಸರ್ ಮಾತನಾಡುವಾಗ ನಯನಾ ಮೋಟಮ್ಮ ಅವರೇ ಹೇಳ್ತಾ ಇದ್ರು, ಕೇಳಿಸ್ತಾ ಇದೆ ಇವಾಗ ಕೇಳಿಸ್ತಾ ಇದೆ ನನಗೆ. ನಿಮ್ಮ ನಾನು ಒಂದೆರಡು ವಿಚಾರ ನಾನು ಮಾತಾಡ್ಲಿಕ್ಕೆ ಒಂದ್ ಪರ್ಟಿಕ್ಯುಲರ್ ಪ್ರಶ್ನೆ ನಿಮಗೆ ಕೇಳಲೇಬೇಕು, ಅದನ್ನ ಆಡ್ ಮಾಡ್ಕೊಂಡು ಕೇಳಿ. ನಯನಾ ಅವರೇ, ನೀವೇ ಮಾತನಾಡ್ತಾ ಇರ್ಬೇಕಾದ್ರೆ ಹೇಳ್ತಿದ್ರಿ, ನಾನು ಕೂಡ ಒಬ್ಬ ಮಹಿಳಾ ರಾಜಕೀಯ ಮುಖಂಡೆಯ ಮಗಳಾದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಟಿಕೆಟ್ ಪಡ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅನ್ನೋದು ನನಗೆ ಗೊತ್ತಿದೆ. ಇಟ್ಸ್ ನಾಟ್ ಈಸಿ. ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಮಹಿಳೆಗೆ ಟಿಕೆಟ್ ಪಡ್ಕೊಳ್ಳೋದು ನಾಟ್ ಈಸಿ ಅಂತ ಹೇಳಿ. ಅಂದ್ರೆ ನಾನು ಇಲ್ಲಿ ಪಕ್ಷವನ್ನು ಗುರಿಯಾಗಿಸಿ ಪ್ರಶ್ನೆ ಕೇಳ್ತಾ ಇಲ್ಲ, ಮಹಿಳೆಯರಿಗೆ ಸ್ವತಃ ಟಿಕೆಟ್ ಕೊಡಬೇಕು ಅನ್ನೋ ಇಚ್ಛಾಶಕ್ತಿ ಅಟ್ಲೀಸ್ಟ್ ಇದು ಕಂಪಲ್ಷನ್ ಅಂತ ಬಂದ್ಮೇಲೆ ಆದ್ರೂ ರಾಜಕೀಯ ಪಕ್ಷಗಳಿಗೆ ಅನ್ನೋದೊಂದು ಅನುಮಾನ. ಫಸ್ಟ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ. ಓಕೆ. ಒಂದು, ಸುರಭಿ ಮತ್ತೆ ಸ್ವಾತಿ ಅವರೇ, ನೀವು ಈ ಡಿಬೇಟ್ ನ ತಪ್ಪು ದಿಕ್ಕಲ್ಲಿ ತಗೊಂಡ್ ಹೋಗ್ತಾ ಇದ್ದೀರಾ. ಇದು ಯಾವುದೇ ಪಕ್ಷಕ್ಕೆ ಕ್ರೆಡಿಟ್ ಅಲ್ಲ. ಪ್ಲೀಸ್ ಇದ್ರದ್ದು ಮೂಲ ಅರ್ಥ ಮಾಡ್ಕೊಳ್ಳಿ. ಮಹಿಳಾ ಸಬಲೀಕರಣಕ್ಕೆ ಹೇಳಿ ಅವರು ಅದನ್ನ ಈ ಡಿಬೇಟ್ ನ ನೀವು ತಪ್ಪು ದಿಕ್ಕಲ್ಲಿ ತಗೊಂಡು ಹೋಗ್ಬೇಡಿ. ಇದು ಯಾವ ಪಕ್ಷಕ್ಕೆ ಕ್ರೆಡಿಟ್ ಅಂತ ಅಲ್ಲ. ನಮಗೆ ಮಹಿಳಾ ಮೀಸಲಾತಿ ಸಿಗಬೇಕಾಗಿರೋದು ಅದು ನಮ್ಮ ಹಕ್ಕು. ಅದು ನಮಗೆ ಬೇಕಾಗಿರೋ ಒಂದು ಈ ಕಾನೂನ್ನ ಜಾರಿಗೆ ತಂದ್ಬಿಟ್ಟು ಇಂಪ್ಲಿಮೆಂಟೇಷನ್ ಆಗಬೇಕು. ಆಗ ಪ್ರತಿಯೊಬ್ಬ ಮಹಿಳೆ ಅಟ್ಲೀಸ್ಟ್ 33% ಮಹಿಳೆಯರಿಗೆ ಅವಕಾಶ ಸಿಗುತ್ತೆ ಅಸೆಂಬ್ಲಿಗಳಲ್ಲಿ ಅಂಡ್ ಲೋಕಸಭೆಯಲ್ಲಿ. ಈಗ ನಾವೇನು ಪಂಚಾಯತಿ ರಾಜ್ ಅಲ್ಲಿ ತಂದಿರೋದು ಇಂಪ್ಲಿಮೆಂಟೇಷನ್ ಖಂಡಿತ ಅದು ಕಾಂಗ್ರೆಸ್ ಪಕ್ಷ ಇಚ್ಛಾಶಕ್ತಿ ತೋರಿಸಿದೆ. ಈಗ ಸದ್ಯಕ್ಕೆ ಬಿಜೆಪಿಯವರು ಒಂದು ಮಟ್ಟಕ್ಕೆ ಇಚ್ಛಾಶಕ್ತಿ ತೋರಿಸಿದ್ರೇನು, ಕಾನೂನ ತಂದಿದ್ರೇನು ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಅವ್ರು ಜಾರಿಗೆ ತರುವವರೆಗೂ ನಾವು ಅದನ್ನ ನೀವು ಸಂಪೂರ್ಣ ಕ್ರೆಡಿಟ್ ಈಗಲೇ ತಗೊಳ್ಳಿ, ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅಟ್ಲೀಸ್ಟ್ ಮಹಿಳೆಯರಿಗೆ ಏನು ಸಿಗಬೇಕಾಗಿದೆ ಹಕ್ಕು, ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದ ಡೇ 50% ಮಹಿಳಾ ಮತದಾರರು, ಅವ್ರನ್ನ ನಾವು ರೆಪ್ರೆಸೆಂಟ್ ಮಾಡ್ಬೇಕು. ಅವರಿಗೆ ನಾವು ಸರಿಯಾದ ಒಂದು ಏನು ರೆಪ್ರೆಸೆಂಟೇಷನ್ ನಾವು ತೋರಿಸ್ಕೊಟ್ರೆ ತಾನೆ. ಯಾಕಂದ್ರೆ ನಾವು ಬೇರೆ ದೇಶಗಳನ್ನ ಹೋಲಿಕೆ ಮಾಡಿದ್ರೆ ವಿ ವೆರಿ ಫಾರ್ ಬಿಹೈಂಡ್. ಅರ್ಥ ಮಾಡ್ಕೊಳ್ಳಿ. ನಾವು ಕರ್ನಾಟಕ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ವಿ ಆರ್ ಓನ್ಲಿ 11 ಎಲೆಕ್ಟೆಡ್ ಮಹಿಳಾ ಮೆಂಬರ್ಸ್. ನೀವು ಲೋಕಸಭೆಗೆ ಹೋದ್ರೆ ಐ ಥಿಂಕ್ ನನಗೆ ಗೊತ್ತಿರೋ ಹಾಗೆ ನಂಬರ್ಸ್ ಇಸ್ 74 ಔಟ್ ಆಫ್ 545. ಇಟ್ ಇಸ್ ಶೇಮ್ಫುಲ್. ಸೊ ನೀವ್ ಇದನ್ನ ಈ ಡಿಬೇಟ್ ನ ಯಾವುದೇ ಈ ತರ ದಿಕ್ಕಲ್ಲಿ ತಗೊಂಡು ಹೋಗ್ಬೇಡಿ. ಅರ್ಥ ಮಾಡ್ಕೊಳ್ಳಿ. ಫೈನಲಿ ಕ್ರೆಡಿಟ್ ಯಾವಾಗ ಬರುತ್ತೆ ಅಂದ್ರೆ, ಯಾವಾಗ ಮಹಿಳೆಯನ್ನ ನೀವು 33% ಅಲ್ಲಿ ನೀವು ರಿಸರ್ವೇಶನ್ ಅಲ್ಲಿ ಅಷ್ಟು ಜನ ಮಹಿಳೆಯರು ಲೋಕಸಭೆಯಲ್ಲಿ ಅಥವಾ ಒಂದು ಅಸೆಂಬ್ಲಿಯಲ್ಲಿ ಕೂತಾಗ ಆಗ ನಾವು ಹೆಮ್ಮೆ ಪಡುವಂತ ವಿಚಾರ. ಯಾವ ರೀತಿ ನಾವೀಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ತಾಲೂಕ್ ಪಂಚಾಯತಿ ಮಟ್ಟದಲ್ಲಿ ಅಥವಾ ಜಿಲ್ಲಾ ಪಂಚಾಯತಿಲಿ ಒಂದು ಮಹಿಳೆ ಅಧ್ಯಕ್ಷ ಆಗ್ತಾರೆ ಅಥವಾ 50% ನಮ್ ರಾಜ್ಯದಲ್ಲಿ ಹೇಗಿದೆ ಮಹಿಳೆಯನ್ನ ನಾವು ರಾಜಕಾರಣದಲ್ಲಿ ನೋಡಿದಾಗ ನಮಗೇನ್ ಖುಷಿ ತರುತ್ತೆ, ಅದು ನಮಗೆ ಖಂಡಿತ ಖುಷಿ ತರುತ್ತೆ. ಮಹಿಳೆಯರಿಗೂ ಆ ಕೆಪಾಸಿಟಿ ಇದೆ ಅಂತ ನಾವು ತೋರಿಸ್ಕೊಳ್ಳಿಕ್ಕೆ ಸಾಧ್ಯ. ಆಮೇಲೆ ಯಾರು ಇನ್ನೊಬ್ರು ಮಾತಾಡ್ತಾ ಇದ್ರು, ಇಕ್ಬಾಲ್ ಅವರು, ನನಗೆ ಐ ಆಮ್ ಸಾರಿ ನನಗೆ ಹೆಸರು ಗೊತ್ತಾಗ್ತಾ ಇಲ್ಲ. ಬಟ್ ಸರ್, ನಾನ್ ಒಂದ್ ಮಾತು ಹೇಳ್ತೀನಿ, ಇದು ಪುರುಷ ಪ್ರಧಾನ ಸಮಾಜ. ನೀವ್ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಇಸ್ ನಾಟ್ ಅಬೌಟ್ ಒನ್ ಪಾರ್ಟಿ. ಕನ್ಸೆನ್ಸಸ್ ತಗೋಬರ್ಬೇಕು ಅಂದ್ರೆ ಅಲ್ಲಿರುವ ಅಷ್ಟು ಜನ ಗಂಡಸರು ಮಧ್ಯದಲ್ಲಿ ಇದನ್ನ ಕಾನೂನ್ನ ಜಾರಿಗೆ ತರೋದು ಅಥವಾ ಇಂಪ್ಲಿಮೆಂಟ್ ಮಾಡ್ಸೋದು ಅಷ್ಟು ಸುಲಭ ಅಲ್ಲ. ಎಲ್ಲರೂ ಅವರು ಜಾಗನ ಬಿಟ್ಕೊಟ್ಬಿಡ್ತಾರಾ? ಏನ್ ಸರ್ ಏನ್ ಮಾತಾಡ್ತಾ ಇದೀರಾ? ಇಟ್ ಇಸ್ ನಾಟ್ ಟು ಒನ್ ಪಾರ್ಟಿ, ಬಿಜೆಪಿ ಅಥವಾ ಕಾಂಗ್ರೆಸ್ ಆಗ್ಲಿ ಆ ಪಾರ್ಟಿ ಹೇಳ್ತಾ ಇದ್ದಿದ್ದು ರಾಜಕೀಯ ಪಕ್ಷಗಳ ಪ್ರತಿಕ್ರಿಯೆ ಹೆಂಗಿರ್ತಿತ್ತು ಅಂತ ಹೇಳಿ. ಅದು ಅವ್ರ ಒಪಿನಿಯನ್ ಅಲ್ಲ.
ಮೋರಾರ್ಲೆಸ್ ರಾಜಕೀಯ ಪಕ್ಷಗಳಲ್ಲಿ ಎಲ್ಲರೂ ಹೇಳ್ತಿದ್ದು ನಮಗ್ ಬೇಕು ಆದ್ರೆ ಎಲ್ಲೂ ಆಗ್ತಿಲ್ಲ ರಾಜಕೀಯ ಅಂತ ಹೇಳಿ. ಪಕ್ಷಗಳ ಪ್ರತಿಕ್ರಿಯೆ ಹೇಗೆ ಆತರ ಯಾಕೆ ಇದೆ? ಯಾಕಂದ್ರೆ ಸಮಾಜ ಇರೋದ ಆ ರೀತಿ. ಈಗ ನಾಳೆ ಆಯ್ತು ಕಾಂಗ್ರೆಸ್ ಇಂಪ್ಲಿಮೆಂಟ್ ಮಾಡ್ತಾರೆ. ಕಾಂಗ್ರೆಸ್ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿತ್ತು, ಎಷ್ಟೋ ಮಹಿಳೆಯರಿಗೆ ಸೀಟ್ ಕೊಡ್ತು, ಏನಾಯ್ತು ಅದ್ರ ಫಲಿತಾಂಶ? ಸೊ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ನೀವ್ ಏನ್ ಮಾತಾಡ್ತಾ ಇದ್ದೀರಾ? ಫಸ್ಟ್ ಸಮಾಜನ ಬದಲಾಯಿಸ್ಲಿಕ್ಕೆ ನಾವು ಕಾನೂನು ಮೂಲಕ ಒಂದೊಂದು ತರಬೇಕಾಗುತ್ತೆ. ಈಗ ರಿಸರ್ವೇಶನ್ ಬಂದಿರೋದೇ ಅದಕ್ಕೋಸ್ಕರ. SC ST ರಿಸರ್ವೇಶನ್ ತರ್ಲಿಲ್ಲ ಅಂದಿದ್ರೆ ಇದನ್ನ ಪೂರ್ತಿ ನಾವು ಸಮಾಜನ ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದೇ ರೀತಿ ಒಂದೊಂದು ಸಮಾಜನ ಬದಲಾಯಿಸ್ಲಿಕ್ಕೆ ಕಾನೂನು ಮೂಲಕ ಮಾಡ್ಬೇಕಾಗುತ್ತೆ. ಅದನ್ನ ಈಗ ಏನು ಬಿಜೆಪಿ ಅವ್ರು ತಂದಿದ್ದಾರೆ ಅಥವಾ NDA ಅವರು ಫೈನಲಿ ಅದನ್ನ ಜಾರಿ ತಂದಿದ್ದಾರೆ, ಅದಕ್ಕೆ ನಮ್ಗೆ ಎಲ್ಲರಿಗೂ ಸಂತೋಷ ಇದೆ. ಬಟ್ ಇಂಪ್ಲಿಮೆಂಟ್ ಮಾಡಿ ಅದನ್ನ. ಅದು ಬರೀ ಕಾನೂನಲ್ಲಿ ಉಳ್ಕೊಂಡ್ರೆ ವಾಟ್ ಇಸ್ ದ ಪಾಯಿಂಟ್? ನಾನು ನೀವು ಇದನ್ನ ಎಷ್ಟೋ ವರ್ಷಗಳ ಕಾಲ ಡಿಬೇಟ್ ಮಾಡ್ಕೊಂಡಿರ್ಬಹುದು, ಆದ್ರೆ ನೀವು ಅದನ್ನ ನಿಮ್ಮಲ್ಲಿ ಇಚ್ಛಾಶಕ್ತಿ ಇದೆ ಅಂತ ಇಂಪ್ಲಿಮೆಂಟ್ ಮಾಡಿ ತೋರಿಸಿ, ಆಮೇಲೆ ಮತ್ತೆ ಡಿಬೇಟ್ ಮಾಡೋಣ ಯಾರಿಗೆ ಕ್ರೆಡಿಟ್ ಸಿಗ್ಬೇಕು ಅಂತ. ಸರಿ 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 ಮ್ಯಾಮ್, ಇಫ್ ಯು ಆರ್ ಟ್ರಾವೆಲಿಂಗ್ ಅಂಡ್ ಯು ಕ್ಯಾನ್ ಸ್ಟಿಲ್ ಸ್ಟೇ, ನೀವು ಕಂಟಿನ್ಯೂ ಮಾಡಬಹುದು. ಅದರ್ವೈಸ್ ನಾನು ಸುರ್ಭಿ ಅವ್ರು ನಿಮಗೆ ಹಾಗೆ ಜೊತೆಗೆ ಸ್ವಾತಿ ಇಬ್ಬರಿಗೂ ಕಾಮನ್ ಪ್ರಶ್ನೆ. ಫಸ್ಟ್ ಸ್ವಾತಿ ಅವ್ರು ಉತ್ತರ ಕೊಡ್ಲಿ. ಆಯ್ತು, ನಾವು ಇದೊಂದು 33% ರಿಸರ್ವೇಶನ್ ಅನ್ನ ಜಾರಿಗೆ ತರಲಿಕ್ಕೆ ಇಷ್ಟೊಂದೆಲ್ಲ ಚರ್ಚೆಗಳಾಗ್ತದೆ, ವಾದ ವಿವಾದ ಆಗ್ತದೆ, ಬಟ್ ಬಂದ ಮೇಲೆ ಏನು ಸ್ವಾತಿ ಅವರೇ, ನಾವು ವಿಶ್ವಾಸದಿಂದ ಹೇಳ್ಬೋದಾ ಈ 33% ನಿಜವಾಗ್ಲೂ ಕೂಡ ಯಾವುದೇ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲದ ಸಾಮಾನ್ಯ ಮಹಿಳೆಗೂ ಕೂಡ ಲಭ್ಯವಾಗುತ್ತೆ ಅಂತ ಹೇಳಿ ನಾವು ಕಣ್ಣಾರೆ ನೋಡಿದೀವಿ. ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಒಬ್ಬ ಪೊಲಿಟಿಷಿಯನ್ ನ ಹೆಂಡತಿಗೋ, ಮಗಳಿಗೋ, ಅತ್ತೆಗೋ ಅಥವಾ ಸೋದರತ್ತೆ ಮಗಳಿಗೋ ಅಲ್ಲೂ ಕೂಡ ಬಂದ್ಬಿಡುತ್ತಲ್ಲ ಅಡೆತಡೆಗಳು. ನಿಜವಾಗ್ಲೂ ಈ 33% ಬಂದ್ಮೇಲೆ ಅಂದ್ರೆ ಅಲ್ಲಿಗೆ ಪರಿಸ್ಥಿತಿ ಅಲ್ಲ, ಮನಸ್ಥಿತಿ ಕೂಡ ಬದಲಾಗಬೇಕು. ಸ್ವಾತಿ ಅವರೇ. ಸ್ಮಿತಾ ಅವರೇ, ನಯನ ಅವರು ಒಂದು ವಿಚಾರನ ಬಹಳ ಚೆನ್ನಾಗಿ ಹೇಳಿದ್ರು. ಬಸವರಾಜ್ ಅವ್ರು ಮಾತಾಡ್ತಾ ಇದ್ದಾಗ ಹೇಳಿದಂತ ಒಂದು ವಿಚಾರ, ವೈ ದೇರ್ ಇಸ್ ನೋ ಪೊಲಿಟಿಕಲ್ ವಿಲ್ ಇನ್ ದ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳಿದಾಗ, ಆ ರೀತಿ ಇದ್ದಿದ್ರೆ ಈ ದೇಶದಲ್ಲಿ ರಿಸರ್ವೇಷನ್ಗಳೇ ಬೇಕಾಗ್ತಿರ್ಲಿಲ್ಲ. SC ST OBC ಈ ಎಲ್ಲಾ ಸಮುದಾಯಗಳು ಬಹಳ ವಿತೌಟ್ ರಿಸರ್ವೇಷನ್ ಅವರು ತಮ್ಮ ಸ್ಥಾನವನ್ನ ದೇಶದಲ್ಲಿ ಮತ್ತು ಕೆಲಸಗಳಲ್ಲಿ ಮತ್ತು ಸಾಮಾಜಿಕ ಸ್ಥಾನವನ್ನ ಪಡ್ಕೊಂಡ್ ಬಿಡ್ತಿದ್ರು. ಆದ್ರೆ ವೈ ಡು ವಿ ಮೇಕ್ ಲಾಸ್, ವೈ ಡು ವಿ ಕ್ರಿಯೇಟ್ ಬಿಲ್ಸ್? ಬಿಕಾಸ್ ನಮಗೆ ಆ ಒಂದು ಸ್ಥಾನಮಾನವನ್ನ ಕಲ್ಪಿಸೋದಕ್ಕೆ ಸಾಧ್ಯ ಆಗದೆ ಇದ್ದಾಗಲೇ ಕಾನೂನುಗಳನ್ನ ಅದಕ್ಕೆ ತೆಗೆದುಕೊಂಡು ಬರುವಂತದ್ದು. ಸೊ ಇವಾಗ್ಲೂ ಕೂಡ ನೀವು ಕೇಳಿದಂತ ಮೊದಲನೇ ಪ್ರಶ್ನೆಗೆ 33% ಬಂದಾದ್ಮೇಲೆ ಏನು? ಫಸ್ಟ್ ಆಫ್ ಆಲ್ 33% ಬಂದ ತಕ್ಷಣ ಒಂದಂತೂ ಬಹಳ ಸ್ಪಷ್ಟ, ನಮ್ಮ ಪಕ್ಷದಲ್ಲಿ ನಾನು ಇದನ್ನ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಯನ ಮೋಟಮ್ಮ ಅವರು ಕೂಡ ಇದನ್ನ ಒಪ್ಕೊಳ್ತಾರೆ, ಆಲ್ರೆಡಿ ಕಾರ್ಯಾಗಾರಗಳನ್ನ ಶುರು ಮಾಡಿರುವಂತದ್ದು. ಎಷ್ಟೋ ಕಡೆ ಈಗ ನಾನು ಯಾವುದೋ ಓರ್ವ ನಾಯಕನ ಭೇಟಿ ಮಾಡಿದಾಗ ಅಥವಾ ಯಾರೋ ಓರ್ವ ಲೀಡರ್ಗಳನ್ನ ಮಾತಾಡ್ತಾ ಇದ್ದಾಗ ಎಲ್ಲ ಹೇಳುವಂಥದ್ದು, ಇನ್ 2-3 ವರ್ಷಕ್ಕೆ ರೆಡಿ ಆಗ್ಬಿಡಿ, ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳನ್ನ ನೋಡ್ಕೊಂಡ್ಬಿಡಿ, ಇನ್ನೇನು ರಿಸರ್ವೇಶನ್ ಬಂದ್ಬಿಡುತ್ತೆ. ಮಹಿಳೆಯರನ್ನ ಹುಡುಕಿ ತಂದು ನಾವು ನಿಲ್ಸುವಂತಹ ಒಂದು ಪರಿಸ್ಥಿತಿ ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ಮುಂದೆ ಶುರು ಆಗುತ್ತೆ. ವಿ ಆರ್ ಆಲ್ ರೆಡಿ ಫಾರ್ ಇಟ್ ಅನ್ನುವಂತ ಒಂದು ಮನಸ್ಥಿತಿಯನ್ನ ಕಾಂಗ್ರೆಸ್ ಆಲ್ರೆಡಿ ಕಾಯ್ದಿರಿಸಿಕೊಂಡಿರುವಂತದ್ದು. ಅದರ ಪ್ರಕಾರವಾಗಿಯೇ ಎಷ್ಟೋ ಕಡೆ ಮಹಿಳಾ ವಿಂಗಗಳನ್ನ ಸ್ಟ್ರಾಂಗ್ ಮಾಡ್ತಾ ಇರುವಂತದ್ದು, ನಮ್ಮಲ್ಲಿ ಇರುವಂತಹ ಎಷ್ಟೋ ಜನ ಮಹಿಳಾ ನಾಯಕರನ್ನ ಗುರುತಿಸ್ತಾ ಇರುವಂತದ್ದು. ಅವರಿಗೆ ಮುಂಚಿತವಾಗಿಯೇ ನೀವು ಒಂದಿಷ್ಟು ಕಾನ್ಸ್ಟಿಟ್ಯೂನ್ಸಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ನೀವು ಅಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ನನಗೆ ಇರುವಂತ ಒಂದು ಬೇಸಿಕ್ ಪ್ರಶ್ನೆ, ನಯನ ಮೋಟಮ್ಮ ಅವ್ರು ಹೇಳಿದ ಹಾಗೆ